ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದಿದೆ. ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಸ್ವಲ್ಪ ಪ್ರಯಾಣವನ್ನು ಮಾಡ್ತೀರಿ, ಅದರಿಂದಲೂ ಕೂಡ ಲಾಭವಾಗುತ್ತೆ ಅನ್ನುವಂತಹ ನಂಬಿಕೆ ನಿಮ್ಮದಾಗಿರುತ್ತೆ. ಆದರೆ ಅದೃಷ್ಟವಶಾತ್ ಗ್ರಹಗತಿಯ ದೃಷ್ಟಿಯಿಂದ ಅದು ಯಾವುದೂ ಕೂಡ ಸುಳ್ಳಾಗೋದಿಲ್ಲ. ಹಣ ನಿಮಗೆ ಏನು ಬರಬೇಕು ಅದು ಬರುವಂಥದ್ದಿದೆ. ಸಾಂಸಾರಿಕವಾಗಿ ಅನುಕೂಲಗಳು ಹೆಚ್ಚಾಗುತ್ತೆ. ಅಂದರೆ ಸಂಸಾರದಲ್ಲಿ ಏನೋ ಒಂದು ಬದಲಾವಣೆಯನ್ನು ತರಬೇಕು, ಒಂದು ಬೆಳವಣಿಗೆಯನ್ನು ನೋಡಬೇಕು, ಅಭ್ಯುದಯವಾಗಬೇಕು ಅನ್ನುವಂತಹ ಭಾವನೆ ಎಲ್ಲರಿಗೂ ಕೂಡ ಇರುವಂಥದ್ದು. ಆ ದೃಷ್ಟಿಯಲ್ಲೂ ಕೂಡ ನಿಮಗೆ ಅನುಕೂಲವಾಗುವಂಥದ್ದಿದೆ. ಬಾಕಿ ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ಅದು ನಿಮಗೆ ಕೈ ಸೇರುವಂತಹ ಯೋಗ, ಕಾನೂನಿನ ವಿಚಾರದಲ್ಲಿ ಯಶಸ್ಸು, ಹಾಗೆ ಎಲ್ಲವನ್ನೂ ಕೂಡ ಒಳಿತಾಗಿ ಅನುಭವಿಸ್ತಕ್ಕಂತಹ ನಿಮ್ಮ ಯೋಗ್ಯತಾನುಸಾರವಾದಂತಹ ಒಂದು ವಾತಾವರಣ ಈ ದಿವಸ ನಿಮಗಿರುತ್ತೆ. ಅಂದರೆ ಒಟ್ಟಾರೆ ದಿನ ಚೆನ್ನಾಗಿದೆ, ಈ ದಿವಸ ಪರವಾಗಿಲ್ಲ ಅಂತ ಹೇಳಿ ಸಮಾಧಾನ ಪಟ್ಟುಕೊಳ್ತಕ್ಕಂತಹ ಸಮಯ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಯಾವಾಗ ನಾವೆಲ್ಲವೂ ಕೂಡ ನಮಗೆ ಸಿಕ್ಕತ್ತೆ, ಸಂತೋಷದಲ್ಲಿರ್ತೀವಿ, ಆಗ ಅಗತ್ಯವಾಗಿ ಮಾಡಬೇಕಾದಂತಹ ಕೆಲವು ಕೆಲಸಗಳನ್ನೇ ಮರೆತು ಬಿಡ್ತೀವಿ ನಾವು. ಆ ರೀತಿ ಆಗಬಾರ್ದು ಅನ್ನೋದಕ್ಕೆ ಆಗಾಗ ದೇವತಾ ಪ್ರಾರ್ಥನೆಗಳನ್ನು ಮಾಡ್ತಾ ಇರಿ. ಕುಲದೇವತಾ ಇಷ್ಟದೇವತಾ ಆರಾಧನೆಗಳನ್ನು ನಡೆಸಿ ಅಂತ ಹೇಳಿ ಸಾತ್ವಿಕವಾಗಿ ಎಚ್ಚರಿಸ್ತಕ್ಕಂತಹ ಕೆಲಸ ಇದು ಶುಭವಾಗಿ. ವೃಷಭ ರಾಶಿ. ನಿಮ್ಮ ನೌಕರಿಯಲ್ಲಾಗಲಿ, ಉದ್ಯೋಗದಲ್ಲಾಗಲಿ ಅಥವಾ ನಿಮ್ಮ ವ್ಯವಹಾರದಲ್ಲಾಗಲಿ ಹೆಚ್ಚಿನ ಆದಾಯ ಬರ್ತಕ್ಕಂತಹ ಸೂಚನೆ ಇದೆ. ಪ್ರತಿನಿತ್ಯವೂ ಇದೇ ವ್ಯವಹಾರವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ತರ್ಕ ಮಾಡೋದಕ್ಕಿಂತ ಇವತ್ತಿನ ವಾತಾವರಣವನ್ನು ಗಮನಿಸಿ ಅದರಲ್ಲಿ ಬರ್ತಕ್ಕಂತಹ ಶುಭ ಲಾಭಗಳನ್ನು ನೀವು ನಿಮ್ಮದಾಗಿಸ್ಕೊಳ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಸರ್ಕಾರಿ ಕೆಲಸ ವಿಳಂಬವಾಗುತ್ತೆ, ಇದಕ್ಕೆ ಆಶ್ಚರ್ಯ ಪಡಬೇಕಾದ್ದೇನಿಲ್ಲ. ಎಲ್ಲರಿಗೂ ಕೂಡ ಅದು ಹೆಚ್ಚಿನ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಆದರೆ ನಿಮ್ಮ ಗ್ರಹಗತಿಯ ದೃಷ್ಟಿಯಿಂದ ಅದು ಇನ್ನಷ್ಟು ಮತ್ತಷ್ಟು ವಿಳಂಬವನ್ನು ಹೊಂದುತ್ತೆ ಅನ್ನುವಂಥದ್ದು. ಯಾಕೋ ನಿಮ್ಮನ್ನು ನೋಡಿಬಿಟ್ರೆ ಯಾರೂ ಕೂಡ ಯಾವ ಕೆಲಸನೂ ಕೂಡ ಮಾಡಿಕೊಡೋದಿಲ್ಲ, ನೀವೇ ಎಲ್ಲದಕ್ಕೂ ಸಮರ್ಥರಿದ್ದೀರಿ ಅನ್ನುವಂತಹ ಭಾವನೆಯಲ್ಲಿ ಉಳಿದು ಬಿಡ್ತಾರೆ. ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಕೆಲಸಕ್ಕೆ ಯಾರೂ ಕೂಡ ಮುಂದೆ ಬರುವುದಿಲ್ಲ ಅಂತ ಅರ್ಥ. ಒಳ್ಳೆಯ ಆಹಾರ, ಸಂತೋಷ ಇದೆಲ್ಲವೂ ಕೂಡ ಈ ದಿವಸ ನಿಮ್ಮ ಪಾಲಾಗುವಂಥದ್ದು. ಅದರಿಂದ ಆನಂದವನ್ನು ಹೊಂದುತ್ತೀರಿ. ಕೆಲಸ ಕಾರ್ಯಗಳು ಒಂದು ರೀತಿಯಲ್ಲಿ ನೆನೆಗುದಿಗೆ ಬಿದ್ದು ಬಹಳ ಬೇಸರವನ್ನು ಮಾಡ್ಕೊಳ್ತೀರಿ. ನನ್ನ ಕೆಲಸ ಆಗಲೇ ಇಲ್ಲಪ್ಪ, ಎಷ್ಟು ದಿವಸ ಆಯಿತು ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಇದರಿಂದ ಆತಂಕ ಪಡ್ತಾರೆ. ಎಷ್ಟು ದಿವಸದಿಂದ ಪ್ರಯತ್ನಗಳು ನಡೀತಾ ಇದೆ, ಏನೂ ಪ್ರಯೋಜನ ಆಗಲಿಲ್ಲ ಅನ್ನುವಂತಹ ಮಾತು ಬರುತ್ತೆ. ವಿನಾಕಾರಣ ಹಣ ದುಂದು ವೆಚ್ಚವಾಗುತ್ತೆ. ಯಾತಕ್ಕೆ ಖರ್ಚಾಗ್ತಾ ಇದೆ ಅನ್ನುವಂಥದ್ದು ಲೆಕ್ಕ ಸಿಕ್ಕುದೇ ಇಲ್ಲ, ಹಾಗಾಗೋಗುತ್ತೆ. ಉಳಿಕೆಯ ಬಗ್ಗೆ ಸ್ವಲ್ಪ ಗಮನ ಇರಲಿ. ನೀವು ಗಳಿಕೆ ಮಾಡೋದು ದೊಡ್ಡದಲ್ಲ, ಗಳಿಕೆ ಮಾಡಿ ಖರ್ಚು ಮಾಡಿದರೆ ಪ್ರಯೋಜನ ಏನು? ಉಳಿಕೆ ಆಗಬೇಕು, ಹಣವನ್ನು ಉಳಿಸ್ಬೇಕು, ಆಪद्धನವಾಗಬೇಕು, ನಿಮ್ಮ ಸಹಾಯಕ್ಕೆ ಅದು ಬರಬೇಕು. ಆಗ ಮಾತ್ರ ಸರಿಯಾದಂಥದ್ದು. ಶಿವಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಬೇರೆಯವರ ವಿಷಯ, ಬೇರೆಯವರ ವ್ಯವಹಾರ ಇದರಿಂದ ದೂರ ಉಳ್ಕೊಂಬಿಡಿ. ಅದು ನಿಮಗೆ ಬಹಳ ಕ್ಷೇಮ, ನಿಮಗೆ ಎಷ್ಟೋ ಅನುಕೂಲ ಆದ ಹಾಗೆ. ಅದು ಯಾವಾಗ ನಾವು ಚೆನ್ನಾಗಿರ್ತೀವಿ ಆಗ ಬೇರೆಯವರ ವಿಷಯಕ್ಕೆ ಹೋಗ್ತೀವಿ. ನಮಗೆ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ಕೂಡ ನಾವು ಹಾಳು ಮಾಡ್ಕೊಳ್ತೀವಿ. ಈ ಪರಿಸ್ಥಿತಿ ಬರಬಾರ್ದು ಅಂತ ಅರ್ಥ. ಮಾತೆಯರಿಗೆ ಆರೋಗ್ಯದಲ್ಲಿ ವ್ಯತ್ಯಯ ಕಾಣ್ತಾ ಇದೆ. ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಿ, ತೊಂದರೆ ಆಗೋದಕ್ಕೆ ಅವಕಾಶವನ್ನು ಮಾಡಬೇಡಿ ಅಂತ ಅರ್ಥ. ಕಾಲಿನ ನರ ಅಥವಾ ಮೂಳೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆ, ಇಲ್ಲ ಚರ್ಮವ್ಯಾಧಿ, ಇದು ನಿಮ್ಮನ್ನು ಈ ದಿವಸ ಕಾಡುತ್ತೆ. ಅದು ದೊಡ್ಡದಾಗಿ ಬೆಳೆಯೋದಕ್ಕೆ ಅವಕಾಶವನ್ನು ಮಾಡಬೇಡಿ. ವಿವಾದಾತ್ಮಕವಾದಂತಹ ವಿಚಾರಗಳಲ್ಲಿ ಸಿಗಾಹಾಕ್ಕೊಳ್ತೀರಿ. ಯಾವುದೋ ನಿಮಗೆ ಸಂಬಂಧಪಡದೇ ಇರತಕ್ಕಂತಹ ಚರ್ಚೆ ನಡೀತಾ ಇರುತ್ತೆ. ನಿಮ್ಮದೇ ಆದಂತಹ ಅಭಿಪ್ರಾಯವನ್ನು, ಮಾತನ್ನು ಬಹಳ ಬಲವಂತವಾಗಿ ಗಟ್ಟಿಯಾಗಿ ಹೇಳ್ತಕ್ಕಂಥದ್ದು ನಿಮ್ಮನ್ನು ನಿಷ್ಠುರ ಮಾಡುತ್ತೆ. ಅದು ನಿಮಗೆ ಬೇಕಾಗಿರೋದಿಲ್ಲ. ಆದರೆ ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪು, ಸ್ವಯಂಕೃತ ಅಪರಾಧದಿಂದ ಸಿಗಾಹಾಕ್ಕೊಳ್ತೀರಿ. ಅದನ್ನು ಅನುಭವಿಸಲೇಬೇಕಾದಂಥದ್ದಾಗತ್ತೆ. ಜಾಗ್ರತೆಯನ್ನು ವಹಿಸಬೇಕು. ಪತಿಪತ್ನಿಯರ ಸಂಬಂಧ ತುಂಬ ಪ್ರಭಾವವನ್ನು ಬೀರುತ್ತೆ. ಗಂಡ ಹೆಂಡತಿಯರು ಎಷ್ಟು ಅನ್ಯೋನ್ಯವಾಗಿರ್ತೀರೋ ಅಷ್ಟು ಪ್ರಭಾವ ಮಕ್ಕಳ ಮೇಲೆ, ಮನೆಯ ಸದಸ್ಯರ ಮೇಲೆ, ಸಮಾಜದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳು ತಮ್ಮ ಹಿಂದಿನ ದ್ವೇಷ, ಅಸೂಯೆ ಇತ್ಯಾದಿಗಳನ್ನೆಲ್ಲ ಬಿಟ್ಟು
ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು. ಆಗ ಮಾತ್ರ ನಿಮ್ಮ ಪರಿಶುದ್ಧವಾದಂತಹ ಪ್ರೇಮಕ್ಕೆ ಬೆಲೆ ಸಿಕ್ಕುವಂಥದ್ದಾಗತ್ತೆ. ಅದನ್ನು ಆಲೋಚನೆ ಮಾಡಿ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ, ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣುಸ್ತ್ರೈಮೂರ್ತಿರ್ದಿವಾಕರ ಎಂಬುದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಹೊಸತಾಗಿ ಏನನ್ನಾದರೂ ಕಲಿಯೋದ್ರ ಬಗ್ಗೆ ನಿಮ್ಮ ಆಸಕ್ತಿ ಹೋಗ್ಬೋದು. ಅದನ್ನು ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ಒಳ್ಳೆಯ ರೀತಿಯಲ್ಲಿ ಉಪಯೋಗವನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಕೆಲಸದಲ್ಲಿ, ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಗೌರವ ಸಿಕ್ಕಿದ್ರೂ ಕೂಡ ನಿಮ್ಮ ಸಹೋದ್ಯೋಗಿಗಳ ವರ್ತನೆ, ಅವರು ನಡ್ಕೊಳ್ತಕ್ಕಂತಹ ರೀತಿ ನಿಮ್ಮ ಮನಸ್ಸಿಗೆ ಬೇಸರವಾಗುತ್ತೆ. ನಿಮಗೆ ಸಂತೋಷ ಪಡಬೇಕಾದಂತಹ ಸಮಯವನ್ನೂ ಕೂಡ ಆ ವಾತಾವರಣ ಕಿತ್ಕೊಂಡು ಬಿಡುತ್ತೆ ಅನ್ನುವಂತಹ ಅರ್ಥ. ಕುಟುಂಬ ಸದಸ್ಯರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ನೀವು ಆತಂಕವನ್ನು ಪಡ್ತೀರಿ. ನೀವೂ ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕಾದಂಥದ್ದು. ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗಬಹುದು. ವಿದ್ಯಾರ್ಥಿಗಳ ಜೀವನದಲ್ಲಿ ತುಂಬ ದೊಡ್ಡದಾದಂತಹ ಯಶಸ್ಸಿನ ದಿವಸ ಇದು ಅಂತ ಹೇಳಬೇಕು. ಭವಿಷ್ಯದ ವಿದ್ಯೆಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ನಿಮ್ಮ ಪ್ರತಿಭೆಗೆ ಮನೆ ಮತ್ತು ಶಾಲೆ ಕಾಲೇಜುಗಳಲ್ಲಿ ಪ್ರೋತ್ಸಾಹ ದೊರಕತಕ್ಕಂಥದ್ದು. ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.